ಯಾಕೆ ಎಲ್ಲ ಪಂಚಾಯತಿ ಸೇರಿರುವುದು? ಶೆಟ್ರು ಬಾರಿ ಬಂದ್ಬಿಟ್ಟಿದ್ದಾರೆ. ನಮ್ಮನ್ನಿಲ್ಲಿ ಕರೆದಿದ್ದೇ ವೇದ. ಅಲ್ಲ, ಪಂಚಾಯತಿ ಇದೆ ಅಂತ ಕರೆದು ಈಗ ಸುಮ್ಮನಿದ್ರೆ ಹೇಗೆ? ಸ್ವಲ್ಪ ತಾಳ್ಮೆಯಿಂದ ಇರಿ, ವಿಷಯ ನಿಮಗೆ ಗೊತ್ತಾಗುತ್ತೆ. ಏ ವೇದ, ಕಿವಿ ಕೇಳಿಸ್ತಾ ಇಲ್ವಾ? ನಾವಿಲ್ಲಿ ಯಾಕೆ ಬಂದದ್ದು ಅದನ್ನ ಹೇಳು. ಅದು ನಾನು ಪಂದ್ಯದಲ್ಲಿ ಟ್ರೋಫಿ ಹೇಗೆ ಗೆದ್ದೆ ಅಂದರೆ ಕಪ್ಪು ವಾಪಸ್ ಕೊಟ್ಟಿದ್ದಿ ಸರಿ, ಆದರೆ ನೀನಿದ ನನಗೆ ಯಾಕೆ ಕೊಟ್ಟಿದಂತ ಹೇಳ್ದಿದ್ರೆ ಇಲ್ಲಿರುವ ಜನಗಳೆಲ್ಲ ತಪ್ಪು ತಿಳ್ಕೊತಾರೆ. ಹೇಳ್ತೇನಂತ ಹೇಳಿ ಸುಮ್ಮನೆ ನಿಂತರೆ ನಮ್ಗೇನಂತ ಗೊತ್ತಾಗಬೇಕು. ವಿಷಯ ಸ್ವಲ್ಪ ಬಿಡಿಸಿ ಹೇಳು. ಹೀಗೆ ವಿಗ್ರಹ ಥರ ನಿಂತ ಎಂತ ಪ್ರಯೋಜನ? ಶೆಟ್ರಿಗೆ ಕಪ್ಪು ಕೊಟ್ಟದ್ದು ಎಂತಕ್ಕೆ ಅಂತ ಹೇಳು. ಆ ಸ್ಪರ್ಧೆಯಲ್ಲಿ ನಾನು ಹೇಗೆ ಗೆದ್ದೆ ಅಂದರೆ ಇಷ್ಟೆಲ್ಲ ನಡೀತಲ್ಲ, ಅದ್ರ ಸೂತ್ರಧಾರ ಶೆಟ್ರಲ್ಲ ಇವನು. ಸತ್ಯ ಹೇಳೋ, ಯಾಕೆ ನನ್ನ ಮಗಳ ಹಿಂದೆ ಬಿದ್ದಿದ್ಯಾ? ಇವಳು ಒಬ್ಳು ಹೆಣ್ಣು ಅನ್ನೋದನ್ನು ನೋಡ್ದೆ ಶನಿ ತರ ಕಾಡ್ತಿದ್ಯಲ್ಲ. ನಿನ್ಗೆ ಯಾರು ಅಕ್ಕ ತಂಗಿರಿಲ್ವಾ? ಹೋಗ್ಲಿ, ತಾಯಿ ಆದ್ರೂ ಇದರ ತಾನೆ. ನೀನ್ ರೌಡಿ ಅಂತ ಏನಾದ್ರೂ ಹೇಳಿದ್ರೆ ಅವ್ರು ನಿನ್ನನ್ನು ಹೆತ್ತಿದ ತಪ್ಪಿಗೆ ನಿನ್ನನ್ನ ಬೀದಿಗೆ ಬೀಸಾಗಿರ್ತಿದ್ರು. ಇದ್ರ ವಿಶೇಷ ಏನ್ ಗೊತ್ತಾ? ಇದು ನಮ್ಮಮ್ಮ ದೇವ್ರಿಗೆ ಅರ್ಚನೆ ಮಾಡ್ಸಿರೋ ಕುಂಕುಮ. ಇದನ್ನ ಇವಾಗ ನೀವು ಹಣೆಗೆ ಇಟ್ಕೊಂಡಿದ್ದೀರಲ್ಲ, ನೀವು ಇಲ್ಲಿ ಬಂದು ದೇವ್ರ ಹತ್ರ ಏನ್ ಬೇಡ್ಕೊಂಡಿದ್ದೀರೋ ಅದು ಈಡೇರುತ್ತೆ. ಅಮ್ಮ ಸಿಗ್ತಾರಂತ ನಾನು ಕೇಳಿದ್ದೆ, ಸಿಗ್ತಾರಂತ ನೀವು ಹೇಳಿದ್ರಿ, ಆದ್ರೆ ಸಿಕ್ಕಿಲ್ಲ ನೋಡಿ. ನಾನು ದಿನ ದೇವ್ರ ಹತ್ರ ನಿಮ್ಮಮ್ಮ ನಿಮಗ್ ಸಿಗ್ಲಿ ಅಂತ ಬೇಡ್ಕೊಂತಾನೆ ಇದ್ದೀನಿ. ನೀವು ದಿನ ಬೇಡ್ಕೋತೀರ ಅಂದ್ಮೇಲೆ ನನಗೆ ನನ್ನಮ್ಮ ಸಿಗ್ತಾರೆ. ಕೋಟಿ ದೈವ ನಿನ್ನ ಮುಂದೆ ಬೇಡವೇ ಬೇಡಮ್ಮ, ದಾಟಿ ಬಂದು ನೂರು ಗೋಡೆ ನನ್ನನು ನೋಡಮ್ಮ, ಜೋಗುಳ ಹಾಡಮ್ಮ. ಇಲ್ಲಿ ನಮ್ಮ ಬೇತಾಳ ಕಾಣಿಸ್ತಾನೆ ಇಲ್ವಲ್ಲ? ಏನಿದು ಇಲ್ಲಿಗೆ ಬಂದಿದ್ಯಾ? ನಿಮ್ಮನ್ನ ನೋಡಕ್ಕೆ ಅಂತ ಬಂದೆ. ನಿಮ್ಗೆ ತಲೆಸರಿಲ್ವಾ? ನಾನೇನು ಫಿಲ್ಮ್ ಹೀರೋ ಇಲ್ಲ ಒಂದು ಆಟೋಗ್ರಾಫ್ ಹಾಕ್ಸ್ಕೊಳ್ಳೋಕೆ. ನಿಮ್ಮ ಹತ್ರ ಮುಖ್ಯ ವಿಷಯ ಮಾತಾಡಬೇಕು, ಬೇಗ ಬನ್ನಿ. ನೋಡಪ್ಪ, ಅದೆಂತ ಬ್ರೇಕಿಂಗ್ ನ್ಯೂಸ್ ಪರವಾಗಿಲ್ಲ, ನಾನು ಅಂಗಡಿಗೆ ಬಂದು ಮಾತಾಡ್ತೀನಿ. ಫಸ್ಟ್ ನಿಮ್ಗೆ ಹೊರಡು, ನೀನು ನಾನಿಲ್ಲೇ ಕಾಯ್ತೀನಿ. ಇಲ್ಲಿವರೆಗೂ ಕಾಯ್ತೀಯ? ನಿಮ್ಮ ಮನಸ್ಸು ಕರಗೋವರೆಗೂ, ಕರಗಿ ಕರುಣೆ ಹುಟ್ಟೋವರೆಗೂ, ಹುಟ್ಟಿದ ಕರುಣೆಯಲ್ಲಿ ಪ್ರೀತಿ ಬರೋವರೆಗೂ. ನಿನ್ನಿಂದಲೇ ಹೊಸ